journey forever on fire. ಸಾಂಸ್ಕೃತಿಕ ನಗರಿ ಮೈಸೂರಿನಲ್ಲೂ ಕೂಡ ಹೊಸ ವರ್ಷದ ಸಂಭ್ರಮ ಮನೆ ಮಾಡಿದೆ. ಮೈಸೂರಿನ ಚಾಮುಂಡಿ ಬೆಟ್ಟದಲ್ಲಿ ಭಕ್ತ ಸಾಗರವೇ ನೆರೆದಿದೆ. ದೇವಿಯ ದರ್ಶನಕ್ಕೆ ಕಿಲೋಮೀಟರ್ ಗಟ್ಟಲೆ ಸಾಲುಗಟ್ಟಿ ಭಕ್ತರು ನಿಂತುಕೊಂಡಿದ್ದಾರೆ. ನೂಕು ನುಗ್ಗಲು ತಪ್ಪಿಸೋದಕ್ಕೆ ದೇವಸ್ಥಾನ ಆಡಳಿತ ಮಂಡಳಿ ಕ್ರಮವನ್ನು ಕೂಡ ತೆಗೆದುಕೊಳ್ತಾ ಇದೆ. ಚಾಮುಂಡಿ ಬೆಟ್ಟಕ್ಕೆ ವಿವಿಧ ರಾಜ್ಯಗಳಿಂದ ಕೂಡ ಭಕ್ತಾದಿಗಳು ಬಂದಿದ್ದಾರೆ. ಕಿಲೋಮೀಟರ್ ಗಟ್ಟಲೆ ಭಕ್ತಾದಿಗಳು ಸರತಿ ಸಾಲಿನಲ್ಲಿ ನಿಂತ್ಕೊಂಡಿದ್ದಾರೆ. ಯಾವುದೇ ರೀತಿಯ ನೂಕು ನುಗ್ಗಲು ಗಲಾಟೆಗಳಾಗಬಾರ್ದು ಅಂತ ಆಡಳಿತ ಮಂಡಳಿ ಸೂಕ್ತ ಕ್ರಮ ವಹಿಸ್ತಾ ಇದೆ. ಮುಖ್ಯ ದ್ವಾರ ಸೇರಿದಂತೆ ಆಯಕಟ್ಟಿನ ಸ್ಥಳಗಳಲ್ಲಿ ಬ್ಯಾರಿಕೇಡ್ ಅಳವಡಿಕೆ ಕೂಡ ಮಾಡಲಾಗಿದೆ. ಧರ್ಮ ದರ್ಶನದ ಜೊತೆಗೆ 30, 100 ರೂಪಾಯಿ ಹಾಗೂ 300 ರೂಪಾಯಿ ವಿಶೇಷ ಸಾಲಿನ ವ್ಯವಸ್ಥೆಯನ್ನು ಕೂಡ ಮಾಡಲಾಗಿದೆ. ಅಂದರೆ ಸ್ಪೆಷಲ್ ಎಂಟ್ರಿಗೆ ಅಂತ ಇಂತಿಷ್ಟು ಅಂತ ಶುಲ್ಕವನ್ನು ಕೂಡ ವಿಧಿಸಲಾಗಿದೆ. ಸುಗಮ ದರ್ಶನಕ್ಕೆ ವ್ಯವಸ್ಥೆ ಮಾಡಿದೆ ಆಡಳಿತ ಮಂಡಳಿ. ಇನ್ನು ಮುಖ್ಯ ದ್ವಾರದಲ್ಲಿ ಈಡ್ಗಾಯಿ ಹೊಡೆದು ಭಕ್ತಿಯನ್ನು ಸಮರ್ಪಣೆ ಮಾಡ್ತಾ ಇದ್ದಾರೆ ಭಕ್ತಾದಿಗಳು. ಮೈಸೂರು ಚಾಮುಂಡೇಶ್ವರಿ ಬೆಟ್ಟ, ಚಾಮುಂಡೇಶ್ವರಿ ದೇವಿ ಅಂದರೆ ನಮ್ಮ ರಾಜ್ಯದಲ್ಲಿ ಮಾತ್ರ ಅಲ್ಲ, ಬೇರೆ ಬೇರೆ ರಾಜ್ಯದಲ್ಲೂ ಕೂಡ ತಾಯಿ ಅಂದರೆ ಪ್ರಿಯಳು. ಹಾಗಾಗಿ ಎಂಥದ್ದೇ ವಿಶೇಷ ಹಬ್ಬ ಇರಲಿ, ಹರಿದಿನ ಇರಲಿ, ಹೊಸ ವರ್ಷ ಇರಲಿ, ಬೇರೆ ಬೇರೆ ಕಡೆಯಿಂದ ತಾಯಿ ದರ್ಶನ ಪಡ್ಕೊಳ್ಳೋದಕ್ಕೆ ಅಂತ ಬರ್ತಾರೆ. ಇವತ್ತು ಕೂಡ ಸಾಂಸ್ಕೃತಿಕ ನಗರಿಯಲ್ಲಿ ಈ ಹೊಸ ವರ್ಷದ ಸಂಭ್ರಮ ಮನೆ ಮಾಡಿದೆ. ಸಾಂಸ್ಕೃತಿಕ ನಗರಿ ಅಂತ ಬಂದರೆ ಮೈಸೂರಲ್ಲಿ ಒಂದು ಪ್ಯಾಲೇಸು, ಮತ್ತೊಂದು ಕಡೆ ಚಾಮುಂಡಿ ಬೆಟ್ಟ ಫೇಮಸ್. ಚಾಮುಂಡಿ ಬೆಟ್ಟಕ್ಕೆ ಇವತ್ತು ಭಕ್ತಾದಿಗಳು ನೆರೀತಾ ಇದ್ದಾರೆ. ಮತ್ತು ಬಂದಿರುವಂಥ ಭಕ್ತರನ್ನು ನಿರ್ವಹಣೆ ಮಾಡೋದಕ್ಕೆ ಅಂತ ಆಡಳಿತ ಮಂಡಳಿ ಕೂಡ ಸೂಕ್ತವಾದಂಥ ಭದ್ರತೆಯನ್ನು ವಹಿಸಿದೆ. ತುಂಬ ಖುಷಿ ಆಗುತ್ತೆ. ಎಲ್ಲರೂ ಹೊಸ ವರ್ಷಕ್ಕೂ ವಿಶ್ ಮಾಡ್ತಾರೆ, ನನ್ನ ಬರ್ತ್ಡೇಗೂ ವಿಶ್ ಮಾಡ್ತಾರೆ. ಅದೊಂದು ಪುಣ್ಯ ನನಗೆ. ಅದರಲ್ಲೂ ಚಾಮುಂಡೇಶ್ವರಿ ಇದರಲ್ಲಿ ಇದೀವಲ್ಲ ನಾವು ತುಂಬ ಪುಣ್ಯವಂತರು. ನನ್ನ ಹೆಸರು ನಾಗರತ್ನ ಅಂತ. ಗಮನಿಸ್ಕೊಳ್ಳೋಕೆ